ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ಡೈಲಿ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಇಡೀ ದಿನ ಏನೆಲ್ಲ ಆಯಿತು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಬೆಳಿಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು, ಅಂದರೆ ಒಂದು ಅರ್ಧ ಗಂಟೆ ಲೇಟ್ ಆಯಿತು. ತುಂಬ ಟೈಮ್ ಆಯಿತೇನೋ ಅಂತೇಳಿ ಗಡಿಬಿಡಿಲಿ ಇವತ್ತು ತಿಂಡಿನ ಶುರು ಮಾಡ್ತಾಯಿದ್ದೀನಿ. ವಾಂಗಿಭಾತನ ಮಾಡ್ತಾಯಿದ್ದೀನಿ. ಇನ್ನು ಇಬ್ರಿಗೂ ಇವತ್ತು ಒಬ್ಬಳಿಗೆ ಸ್ಕೂಲ್ ಇದೆ, ಇನ್ನು ನನ್ನ ಮಗಳು ಕಾಲೇಜಿಗೆ ಹೋಗ್ತಾ ಇದ್ದಾಳೆ. ಅವಳಿಗೆ ಫಸ್ಟ್ ಡೇ ಆಫ್ ಕಾಲೇಜ್ ಅಂತಲೇ ಹೇಳ್ಬೋದು. ಮೊದಲನೇ ದಿನ ಅವಳು ಕಾಲೇಜಿಗೆ ಹೋಗ್ತಾ ಇದ್ದಾಳೆ. ತುಂಬ ಖುಷಿ ಇದೆ, ಜೊತೆಗೆ ಸ್ವಲ್ಪ ಗಾಬರಿ ಕೂಡ ಇದೆ, ಹೇಗೆ ಹೋಗಿ ಬರ್ತಾಳೋ ಅಂಥೇಳಿ. ಸ್ವಲ್ಪ ಲೇಟಾಗಿದ್ದರಿಂದ ಗಡಿಬಿಡಿನಲ್ಲೇ ನಾನು ತಿಂಡಿನ ರೆಡಿ ಮಾಡ್ತಾಯಿದ್ದೀನಿ. ವಾಂಗಿಭಾತ್ ಮಾಡ್ತಾಯಿದ್ದೀನಿ. ಅದರ ರೆಸಿಪಿನ ಹಾಕಿದ್ದೀನಿ. ಬೇಕಿತ್ತು ಅಂದರೆ ನೀವು ನೋಡಿಕೊಂಡು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ ಮಾತ್ರ. ಇನ್ನು ಮಕ್ಕಳಿರೋ ಮನೆಯಲ್ಲಿ ಎಷ್ಟೇ ಬೇಗ ಇದ್ದರೂ ಕೂಡ ಟೈಮ್ ಸಾಕಾಗೋದಿಲ್ಲ, ತುಂಬ ಕಡಿಮೆ ಆಯಿತು ಅಂದರೆ ಕೆಲಸನೇ ಆಗೋದಿಲ್ಲ. ಅವರು ಡಬ್ಬಿ ಆಗಿರ್ಬೋದು, ಅವರ ಬ್ರೇಕ್ಫಾಸ್ಟಿಗೆ ಬೆಳಗಿನ ತಿಂಡಿ ಆಗಿರ್ಬೋದು, ಇದನ್ನೆಲ್ಲ ಮಾಡೋಷ್ಟರಲ್ಲಿ ತುಂಬ ಸಮಯ ಕಳೆಯುತ್ತೆ. ಜೊತೆಗೆ ಅವ್ರನ್ನ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಸಾಕಾಗ್ಬಿಡತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿರೋರು ಖಂಡಿತ ಈ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಯಾಕಾದರೂ ಈ ಸ್ಕೂಲ್ಗಳು ಶುರುವಾಗುತ್ತೋ ಅನ್ನೋ ಲೆವೆಲಿಗೆ ಒಂಥರ ಸಾಕಾದಂಗೆ ಅನಿಸ್ಬಿಡತ್ತೆ. ಇಡೀ ದಿನದ ಕೆಲಸ ಮಾಡೋದಕ್ಕೂ ನಾವು ಬೆಳಗ್ಗೆ ಅವ್ರನ್ನ ಕಳಿಸೋ ಅಷ್ಟರಲ್ಲಿ ಆಗೋ ಸುಸ್ತುಗೂ ಒಂದೇ ಆಗಿಬಿಡುತ್ತೆ. ಅಷ್ಟು ಹೆವಿ ಅನಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಮ್ಮ ವಾಂಗಿಭಾತ್ ಕೂಡ ರೆಡಿ ಆಯಿತು. ಬಿಸಿ ಬಿಸಿಯಾಗಿ ತಿಂದ್ರಂತೂ ತುಂಬ ರುಚಿಯಾಗಿರುತ್ತೆ. ಇನ್ನು ಇಬ್ರಿಗೂ ಕೂಡ ಲಂಚ್ ಬಾಕ್ಸ್ಗೆ ಹಾಕಿದ್ದೀನಿ. ಇನ್ನು ಮಕ್ಕಳೆಲ್ಲ ರೆಡಿಯಾಗಿ ತಿಂಡಿ ತಿಂದ್ಕೊಂಡು ಅವ್ರ ಬಾಕ್ಸ್ ಎಲ್ಲ ತೊಗೊಂಡು ಹೊರಟರು. ಹೋಗೋ ಅಷ್ಟರಲ್ಲಿ ಇಬ್ಬರು ಕೂಡ 9-9:15 ಅಷ್ಟರಲ್ಲಿ ಹೊರಟು ಬಿಡ್ತಾರೆ. ಇನ್ನು ಅಷ್ಟರಲ್ಲಿ ನಾನು ಉಳಿದಿರೋವಂಥ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹೊರಗಡೆ ಒಳಗಡೆ ಎಲ್ಲನೂ ಗುಡಿಸಿ ನೀಟಾಗಿ ಒರೆಸಿ ನಾವು ಹೊಸ್ತಿಲಿಗೆ ಮೊದಲು ರಂಗೋಲಿ ಹಾಕ್ಬಿಟ್ಟು ಆನಂತರ ಸ್ನಾನಕ್ಕೆ ಹೋಗೋಣ ಅಂಥೇಳಿ ಹೊರಗಡೆ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ತುಂಬ ಕೆಲಸ ಇದ್ದಂಥ ಸಮಯದಲ್ಲಿ ಜಾಸ್ತಿ ರಂಗೋಲಿ ಹಾಕ್ಲಿಕ್ಕೆ ಹೋಗೋದಿಲ್ಲ. ಸ್ವಲ್ಪ ಎಲ್ಲ ಕೆಲಸ ಮುಗ್ದಿದೆ, ಫ್ರೀ ಇದ್ದೀನಿ, ಅಥವಾ ವಾರದ ದಿನಗಳಲ್ಲಿ ಮಂಗಳವಾರ ಆಗಿರ್ಬೋದು, ಸೋಮವಾರ, ಶುಕ್ರವಾರ, ಶನಿವಾರದ ದಿನಗಳಲ್ಲಿ ಮಾತ್ರ ಹೆಚ್ಚಾಗಿ ರೀತಿ ರಂಗೋಲಿಗಳನ್ನು ಹಾಕ್ಕೊಳ್ಳೋದು. ಇಲ್ಲ ಮಾಮೂಲಿ ಅಂದರೆ ಹಾಗೆಯೇ ಹೊಸ್ಲಿಗೆ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಪುಟಾಣಿದೊಂದು ರಂಗೋಲಿ ಹಾಕಿ ಬಿಡ್ತೀನಿ. ಯಾಕಂದರೆ ನಮಗೆ ಇಲ್ಲೇ ತುಂಬ ಸಮಯ ಹಿಡಿದ್ಬಿಡುತ್ತೆ. ಹಾಗಾಗಿ ಆದರೂ ವಾರದ ದಿನಗಳಲ್ಲಿ ಮಿಸ್ ಮಾಡ್ದೇನೆ ನಾನು ರಂಗೋಲಿ ಹಾಕ್ತೀನಿ. ಹೆಣ್ಮಕ್ಳಿಗೆ ಇದೊಂದು ಅಭ್ಯಾಸ ಅಂತಲೇ ಹೇಳ್ಬೋದು. ಏನೇ ಆಗಲಿ ಅವರಿಗೆ ಎಷ್ಟೇ ಒಂಥರ ಸುಸ್ತು, ಆಯಾಸ ಅಥವಾ ಏನೇ ಹುಷಾರಿಲ್ಲ ಅಂದರೂ ಕೂಡ ಹೊರಗಡೆ ಒಳಗಡೆ ಎಲ್ಲ ಕ್ಲೀನ್ ಇರಬೇಕು, ಹೊಸಲು ಕ್ಲೀನಾಗಿರಬೇಕು, ರಂಗೋಲಿ ಹಾಕಿರಬೇಕು, ಪೂಜೆ ಆಗಬೇಕು. ಇದೆಲ್ಲ ಕೂಡ ಹೆಣ್ಮಕ್ಳಿಗೆ ಅದು ಕಂಪಲ್ಸರಿ ಆಗಬೇಕು ಅನ್ನುವಂಥ ಕೆಲಸಗಳಂತಲೇ ಹೇಳ್ಬೋದು. ಇನ್ನು ಎಲ್ಲನೂ ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆ ಹೂವೆಲ್ಲ ಇಟ್ಬಿಟ್ಟು ದೀಪ ಎಲ್ಲ ತೊಳೆದ್ಬಿಟ್ಟು ಆನಂತರ ದೇವ್ರ ಮನೆ ಕೂಡ ಗಂಧದ ಕಡ್ಡಿ ಎಲ್ಲ ಹಚ್ಚಿ ಹೊರಗಡೆ ಕೂಡ ನಾನು ಪೂಜೆ ಮಾಡಿದ್ದಾಯಿತು. ಇದಾಗಿತ್ತು ಇವತ್ತು ನಮ್ಮದು ಗುರುವಾರದ ದಿನದ ಪೂಜೆ ಅಂತಲೇ ಹೇಳ್ಬೋದು. ಇನ್ನು ಗುರುವಾರ ಆಗಿರೋದ್ರಿಂದ ಹೆಂಗೂ ತಲೆ ಸ್ನಾನ ಎಲ್ಲ ಮಾಡ್ಕೊಂಡಿದ್ದೆ. ಇವತ್ತು ಸ್ವಲ್ಪ ಬೆಳಗ್ಗೆ ಬೇಗನೆ ಕೆಲಸ ಆಯಿತು ಅಂಥೇಳಿ ಮಠಕ್ಕೆ ಕೂಡ ಹೋಗ್ಬರೋಣ ಅಂಥೇಳಿ ಇಲ್ಲೇ ಮನೆ ಹತ್ರನೇ ಇರೋದು, ಸ್ವಲ್ಪ ಒಂದು 10 ನಿಮಿಷ ಆಗುತ್ತೆ ಅಷ್ಟೇ ಹೋಗಲಿಕ್ಕೆ. ಅಲ್ಲಿ ಕೂಡ ಹೋಗಿ ಕೈ ಮುಕ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಸ್ವಲ್ಪ ಟೈಮ್ ಹಿಡಿತು ಅಂತಲೇ ಹೇಳ್ಬೋದು. ನಂತರ ಬಂದುಬಿಟ್ಟು ನಂದು ಏನು ಬ್ರೇಕ್ಫಾಸ್ಟ್ ಇತ್ತು ಅದನ್ನೆಲ್ಲ ಮಾಡಿಕೊಂಡು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಉಳಿದಿರೋಂಥ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಂದು ವೀಡಿಯೋ ಎಡಿಟಿಂಗು, ವೀಡಿಯೋ ಅಪ್ಲೋಡಿಗೆ ಏನೇನು ಬೇಕೆಲ್ಲನೂ ಮಾಡ್ಕೊಂಡಿದ್ದಾದಮೇಲೆ ಇನ್ನೇನು ಸಂಜೆ ಮಕ್ಕಳು ಬರೋ ಟೈಮಲ್ಲಿ ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ರೆಸಿಪಿ ಮಾಡೋಣ ಅಂಥೇಳಿ ನಾನಿಲ್ಲಿ ಗಾರ್ಲಿಕ್ ಬ್ರೆಡ್ ಟೋಸ್ಟನ್ನು ಮಾಡ್ತಾಯಿದ್ದೀನಿ. ಅದು ಮಾಡ್ಕೊಳ್ಳೋದಕ್ಕೆ ಮೊದಲು ಬೆಣ್ಣೆ ಹಾಕ್ಕೊಳ್ಬೇಕು, ಆನಂತರ ಸ್ವಲ್ಪ ತುರಿದಿರೋವಂಥ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಬೇಕು, ಸ್ವಲ್ಪ ಆರಿಗ್ಯಾನೋ ಇತ್ತು ಅಂದರೆ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪು ಇದಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ ಗಾರ್ಲಿಕ್ ಬ್ರೆಡ್ ಟೋಸ್ಟನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ, ನಾನಿಲ್ಲಿ ಬ್ರೆಡ್ ತೊಗೊಂಡಿದ್ದೀನಿ. ಸ್ವಲ್ಪ ಅಗಲವಾಗಿ ಬರುತ್ತಲ್ಲ ದೊಡ್ಡದು ಬ್ರೆಡ್ಡು, ಅದು ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವೇನು ಹೊರಗಡೆ ತಿಂತೀವಲ್ಲ ಬ್ರೆಡ್ ಟೋಸ್ಟು ಅದೇ ರೀತಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು ಬ್ರೆಡ್ ಏನು ತೊಗೊಂಡಿದ್ನಲ್ಲ ಅದ್ರ ಮೇಲ್ಗಡೆ ಒಂದು ಭಾಗಕ್ಕೆ ಮಾತ್ರ ಈ ಒಂದು ಪೇಸ್ಟ್ ಏನಿದೆ ಇದನ್ನು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದನ್ನೇ ಕೆಳಭಾಗ ಮಾಡಿಕೊಂಡು, ಅಂದರೆ ಹಂಚಿನ ಮೇಲ್ಗಡೆ ಅದನ್ನೇ ಇಟ್ಬಿಟ್ಟು ಮೇಲ್ಗಡೆ ಒಂದು ಚೀಸನ್ನು ಇಟ್ಕೊಳ್ಬೇಕು. ಅದ್ರ ಮೇಲ್ಗಡೆ ಸ್ವಲ್ಪ ಒಂದು ಆರಿಗ್ಯಾನೋ ಆಗಿರ್ಬೋದು, ಜೊತೆಗೆ ಚಿಲ್ಲಿ ಫ್ಲೇಕ್ಸು ಹಾಕ್ಬಿಟ್ಟು ಮಧ್ಯದಲ್ಲಿ ಅದನ್ನಿಟ್ಟು ಮತ್ತೊಂದು ಬ್ರೆಡ್ಡನ್ನು ಇಟ್ಬಿಟ್ಟು ಎರಡೂ ಬದಿ ಚೆನ್ನಾಗಿ ಬೇಯಿಸಿ
ಬೇಯಿಸ್ಕೊಳ್ಬೇಕು. ಅಂದರೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಗರಿ ಆಗೋವರೆಗೂ ಈ ರೀತಿ ಬೇಯಿಸ್ಕೊಂಡ್ರೆ ಸಖತ್ತು ಟೇಸ್ಟಿಯಾಗಿರುವಂಥ ಒಳ್ಳೆ ಫ್ಲೇವರ್ ಇರುವಂಥ ಗಾರ್ಲಿಕ್ ಬ್ರೆಡ್ ಟೋಸ್ಟ್ ಅನ್ನೋವಂಥದ್ದು ರೆಡಿ ಆಗುತ್ತೆ. ಅದರಲ್ಲೂ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರಂತೂ ತುಂಬಾ ಇಷ್ಟ ಆಗುತ್ತೆ. ಸಂಜೆ ಸಮಯದಲ್ಲಿ ಓಕೆ ಪಾಪ ಹೊಟ್ಟೆ ಕೂಡ ಹಸ್ತಿರುತ್ತಲ್ಲ, ಈ ರೀತಿ ಅವ್ರಿಗೆ ಇಷ್ಟ ಆಗೋ ರೀತಿ ಏನಾದರೂ ಮಾಡಿಕೊಟ್ರೆ ತುಂಬಾ ಖುಷಿಯಾಗಿ ತಿಂತಾರೆ ಅಂತಲೇ ಹೇಳ್ಬೋದು. ನೋಡಿ, ಚಿಕ್ಕವಳು 4:15ಗೆ ಬರ್ತಾಳೆ. ಅವಳಿಗೆ ಅಷ್ಟೇ ಮಾಡ್ತಾಯಿದ್ದೀನಿ. ಅವಳಿಗೆ ಎಷ್ಟು ಬ್ರೆಡ್ ಬೇಕೋ ಅಷ್ಟನ್ನು ಮಾತ್ರ ಮಾಡಿಕೊಡ್ತೀನಿ. ಯಾಕಂದರೆ ದೊಡ್ಡವಳು ಅವಳು ಬರೋಷ್ಟರಲ್ಲಿ 5:45 6 ಗಂಟೆ ಆಗಿಬಿಡತ್ತೆ. ಹಾಗಾಗಿ ಅದು ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ಮಕ್ಕಳು ಯಾವಾಗ ಮನೆಗೆ ಬರ್ತಾರೋ ಆ ಸಮಯದಲ್ಲಿ ಮಾಡಿಕೊಟ್ರೆ ಆಯಿತು. ನೋಡಿ, ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಚೀಸೆಲ್ಲ ಮೆಲ್ಟ್ ಆಗಿದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಅದರಲ್ಲೂ ಮಕ್ಕಳಿಗೆಲ್ಲ ಇದು ತುಂಬಾ ಇಷ್ಟ ಆಗುತ್ತೆ. ಖಂಡಿತ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ. ತುಂಬಾ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ಮಕ್ಕಳು ಕೂಡ ತಿಂತಾರೆ. ಟೇಸ್ಟ್ ಮಾಡ್ತಾಯಿದ್ಲು, ಹೇಗಿದೆ ಹೇಳು ಅಂದರೆ ಸ್ಮೈಲ್ ಮಾಡ್ತಾ ಇದ್ದಾಳೆ. ಚೆನ್ನಾಗಿದೆ ಅಂತ ಹೇಳಿದ್ಲು. ಮಕ್ಕಳು ಕೂಡ ತುಂಬಾ ಇಷ್ಟ ಆಯಿತು. ಖಂಡಿತ ಟ್ರೈ ಮಾಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು. ಹೋಗಿ ಬರಲಾ.